ದರ ಏರಿಕೆಯಿಂದ ಕಂಗೆಟ್ಟಿದ್ದಾರೆ ಜನರ ಜೇಬಿಗೆ ಕನ್ನ ಹಾಕೋದಕ್ಕೆ ಬಿಎಂಆರ್ಸಿಎಲ್ ಸಹ ಸಜ್ಜಾಗಿದೆ. ಸಾಲು ಸಾಲು ದರ ಏರಿಕೆಯಿಂದಾಗಿ ಜನ ಒಂದ್ ಕಡೆ ಕಂಗೆಟ್ಟಿದ್ರೆ ಮತ್ತೊಂದು ಕಡೆ ಬಿಎಂಆರ್ಸಿಎಲ್ ಸಹ ದರ ಹೆಚ್ಚಳ ಮಾಡುವುದಕ್ಕೆ ಸಿದ್ಧತೆ. ಬೆಂಗಳೂರು ಜನತೆಗೆ ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟಿದೆ. ಮೆಟ್ರೋ ಪ್ರಯಾಣಿಕರಿಗೆ ಬ್ಯಾಡ್ ನ್ಯೂಸ್ ಇದೆ. ಇವತ್ತಿನಿಂದಲೇ ಮೆಟ್ರೋ ಪ್ರಯಾಣ ದರ ಬದಲಾಗ್ತಾ ಇದೆ. ಕನಿಷ್ಠ 10 ರೂಪಾಯಿಯಿಂದ ಗರಿಷ್ಠ 90 ರೂಪಾಯಿವರೆಗೂ ಸಹ ಏರಿಕೆಯಾಗುವ ಸಾಧ್ಯತೆ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಶೇಕಡ 46ರಷ್ಟು ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಲಾಗಿದೆ. ಸ್ಮಾರ್ಟ್ ಕಾರ್ಡ್ನಲ್ಲಿ ಕನಿಷ್ಠ ಅಂದ್ರೆ 90 ರೂಪಾಯಿ ಆದ್ರೂ ಇರಲೇಬೇಕೀಗ. ದಿನದ ಪಾಸ್ 300 ರೂಪಾಯಿ, 3 ದಿನದ ಪಾಸ್ 600 ರೂಪಾಯಿಗೆ ಏರಿಕೆ ಆಗಿದೆ. ಸ್ಮಾರ್ಟ್ ಕಾರ್ಡ್ಗಳ ಮೇಲೆ ಶೇಕಡ 5ರಷ್ಟು ರಿಯಾಯಿತಿ ಇದೆ. ಇವತ್ತಿನಿಂದಲೇ ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಕನಿಷ್ಠ 10 ರೂಪಾಯಿ ಹಾಗೆ ಗರಿಷ್ಠ 90 ರೂಪಾಯಿವರೆಗೂ ಸಹ ಏರಿಕೆ ಆಗಿದೆ. ಎಲ್ಲಿಂದ ಎಲ್ಲಿವರೆಗೂ ಯಾವ ರೀತಿಯಾದಂತಹ ದರ ಇದೆ, ಹಳೆ ದರ ಎಷ್ಟು, ಪರಿಷ್ಕೃತ ದರ ಎಷ್ಟು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಬೆಂಗಳೂರಲ್ಲಿ ಸಾಕಷ್ಟು ಜನ ಮೆಟ್ರೋವನ್ನೇ ಅವಲಂಬಿಸಿದ್ದಾರೆ. ಈಗ ಮೆಟ್ರೋ ದರ ಸಹ ಹೆಚ್ಚಳ ಆಗಿರೋದು ಬೆಂಗಳೂರಿನ ಜನತೆಗೆ ದೊಡ್ಡ ಶಾಕ್. ದಿನದ ಪಾಸ್ 300 ರೂಪಾಯಿ, 3 ದಿನದ ಪಾಸ್ 600 ರೂಪಾಯಿಗೆ ಏರಿಕೆ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ನಿಂದ ನಮ್ಮ ಪ್ರತಿನಿಧಿ ನಟರಾಜ್. ಇವತ್ತಿನಿಂದ ಮೆಟ್ರೋ ದರ ಹೆಚ್ಚಳ ಆಗಿದೆ. ಸಾಕಷ್ಟು ಜನ ಬೆಂಗಳೂರಲ್ಲಿ ಮೆಟ್ರೋದಲ್ಲೇ ಓಡಾಡ್ತಾರೆ. ಏನಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಪ್ರಯಾಣಿಕರು? ಇವತ್ತು ದರ ಏರಿಕೆಯ ಬಿಸಿ ತಟ್ಟಿದೆಯಾ? ಖಂಡಿತವಾಗ್ಲೂ ಪ್ರಗತಿ. ಬೆಂಗಳೂರಿನಲ್ಲಿ ಕಳೆದ ತಿಂಗಳು BMTC KSRTC ದರ ಹೆಚ್ಚು ಮಾಡಿ ಅಂದರೆ ಪ್ರಯಾಣಿಕರ ಜೇಬಿಗೆ ಕತ್ರಿಯನ್ನು ಹಾಕಲಾಗಿತ್ತು. ದಿಢೀರ್ ಅಂತ ಈ ರೇಟನ್ನು ಹೆಚ್ಚು ಮಾಡೋದ್ರಿಂದ ಪ್ರಯಾಣಿಕರಿಗೆ ಒಂದು ಶಾಕನ್ನು ನೀಡಲಾಗಿತ್ತು. ಇದರ ಬೆನ್ನಲ್ಲೇ ಇಂದು ಬೆಂಗಳೂರಿನಲ್ಲಿ BMRCLನಿಂದ ಕೂಡ ಇಲ್ಲಿ ಮೆಟ್ರೋಗೆ ಮೆಟ್ರೋ ವತಿಯಿಂದ ಜನರಿಗೆ ಇಲ್ಲಿ ಶಾಕನ್ನು ನೀಡಲಾಗ್ತಾ ಇದೆ. ಯಾಕಂತಂದರೆ ಪ್ರತಿ 2 ಕಿಲೋಮೀಟರ್ಗೆ 10 ರೂಪಾಯಿಯಂತೆ ಅಂದರೆ ಮಿನಿಮಮ್ 10 ರೂಪಾಯಿಯಿಂದ ಮ್ಯಾಕ್ಸಿಮಮ್ 90 ರೂಪಾಯಿ ಅಂದರೆ 25 ಕಿಲೋಮೀಟರ್ವರೆಗೆ ಏನೊಂದು ಕಿಲೋಮೀಟರನ್ನು ನಾವು ಅಂತರ ಕಾಣ್ತೀವೋ ಅಲ್ಲಿ 90 ರೂಪಾಯಿಯ ದರವನ್ನು ಇಲ್ಲಿ ಹೆಚ್ಚನ್ನು ಮಾಡಲಾಗ್ತಾ ಇದೆ. ಇಲ್ಲಿ ಇರ್ತಕ್ಕಂಥ ಒಂದು 5 ಸ್ಮಾರ್ಟ್ ಕಾರ್ಡ್ನಲ್ಲಿ 5% ದರ ಏರಿಕೆ ಮತ್ತು ಮಿನಿಮಮ್ ನಾವು ಏನೋ ಒಂದು ನಾರ್ಮಲ್ ಆಗಿ ಟಿಕೆಟನ್ನು ಖರೀದಿ ಮಾಡ್ತೀವಿ ಆ ಟಿಕೆಟ್ನಲ್ಲಿ 46% ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಸದ್ಯ ನೋಡ್ಬೋದು, ನಾನಿವಾಗ ಬೆಂಗಳೂರಿನ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದು ಇನ್ನೂ ಕೂಡ ಇಲ್ಲಿ ಜನರು ಟಿಕೆಟ್ಗಾಗಿ ಇಲ್ಲಿ ನಿಂತಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಅಂದರೆ ಇವತ್ತು ಮೆಟ್ರೋ ದರ ಏರಿಕೆ ಆಗಿರೋ ಬೆನ್ನಲ್ಲಿ ಎಲ್ಲವೂ ಕೂಡ ಇಲ್ಲಿ ಪರಿಷ್ಕರಣೆ ಮಾಡಿದ ಬೆನ್ನಲ್ಲಿ ಎಲ್ಲ ಸಾಫ್ಟ್ವೇರ್ಗಳು ಕೂಡ ಇಲ್ಲಿ ಅಪ್ಡೇಟ್ ಆಗ್ತಾ ಇದ್ದದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಇನ್ನೂ ಕೂಡ ಜನರು ಇಲ್ಲಿ ಒಳಗಡೆ ಹೋಗೋದಕ್ಕೂ ಕೂಡ ಇಲ್ಲಿ ಪರದಾಡ್ತಾ ಇದ್ದಾರೆ. ಅಂದರೆ ಮೆಟ್ರೋ ದರವನ್ನು ಏರಿಕೆ ಮಾಡಿದ ಬೆನ್ನಲ್ಲೇ ಜನರು ಒಂದು ಪ್ರಯಾಣವನ್ನು ಯಾವ ರೀತಿ ಬೆಳೆಸಬೇಕು ಅನ್ನೋದು ಕೂಡ ಯೋಚನೆ ಮಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾಕಂತಂದರೆ ಇಷ್ಟು ದಿನ ಒಂದು BMTC ಬಸ್ಸಲ್ಲಿ ನಮಗೆ ರೇಟನ್ನು ಇಲ್ಲಿ ಜಾಸ್ತಿ ಮಾಡಿದರು. ಆದರೆ ಇದೀಗ ಬೆಂಗಳೂರಲ್ಲಿ BMRCL ವತಿಯಿಂದ ಮೆಟ್ರೋಗೂ ಕೂಡ ಇಲ್ಲಿ ದರವನ್ನು ಜಾಸ್ತಿ ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಡೈಲಿ ಪಾಸ್ ನಾವು ತೆಗೆದುಕೊಳ್ಬೇಕಂತಂದ್ರೆ 300 ರೂಪಾಯಿಯನ್ನು ಕೊಡಬೇಕಾಗುತ್ತೆ. 3 ದಿನದ ಪಾಸನ್ನು ತೆಗೆದುಕೊಳ್ಬೇಕಂತಂದ್ರೆ 600 ರೂಪಾಯಿಯನ್ನು ಇಲ್ಲಿ ಕೊಡಬೇಕಾಗುತ್ತೆ. ಮತ್ತು ನಾವು ಏನು ಸ್ಮಾರ್ಟ್ ಕಾರ್ಡನ್ನು ಯೂಸ್ ಮಾಡ್ತೀವಿ ಇಷ್ಟು ದಿನ ಒಂದು 50 ರೂಪಾಯಿಯ ಒಂದು ಮಿನಿಮಮ್ ಚಾರ್ಜಸನ್ನು ಇಲ್ಲಿ ನೀಡಲಾಗಿತ್ತು. ಆದರೆ ಇನ್ಮೇಲೆ 90 ರೂಪಾಯಿಯ ಮಿನಿಮಮ್ ಚಾರ್ಜಸನ್ನು ಕೂಡ ಇಲ್ಲಿ ನಿಗದಿಯನ್ನು ಮಾಡಲಾಗಿದೆ. ಮತ್ತು ಇದು ಮೆಟ್ರೋ ಯಾವ ರೀತಿಯಾದಂತಹ ಒಂದು ಪರಿಷ್ಕರಣೆ ಇದು ನಡೀತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ BMRCL ಒಂದು ದರ ಏರಿಕೆಯಿಂದ ಆರ್ಥಿಕ ಸುಸ್ಥಿರತೆ ಕಾಪಾಡಿಕೊಳ್ಳಲಾಗಿದೆ, ಕೈಗೆಟುಕುವ ರೀತಿಯಲ್ಲಿ ದರವನ್ನು ಪರಿಷ್ಕರಿಸಲಾಗಿದೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಒಂದು ಶಿಫಾರಸನ್ನು ಇಲ್ಲಿ ಸಲ್ಲಿಸಲಾಗಿತ್ತು. ಸೊ ದರ ಪರಿಷ್ಕರಣೆಯಲ್ಲಿ ಈ ರೀತಿಯಾದಂತಹ ಒಂದು ಜಾಸ್ತಿ ಆಗಿದೆ ಅನ್ನೋದು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಸದ್ಯ ನೋಡ್ಬೋದು ಇಲ್ಲಿ ಕೂಡ ಪ್ರಯಾಣಿಕರು ಒಳಗಡೆ ಹೋಗ್ತಾ ಇದ್ದಾರೆ ಒಂದು ಟಿಕೆಟನ್ನು ತೆಗೆದುಕೊಂಡು. ಅಂದರೆ ನಿನ್ನೆ ಇರತಕ್ಕಂತಹ ರೇಟ್ ಬಿಟ್ಟು ಇವತ್ತು ಒಂದು ಹೊಸ ದರವನ್ನು ಇಲ್ಲಿ ತೆಗೆದುಕೊಂಡು ಇಲ್ಲಿ ಪ್ರಯಾಣಿಕರು ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಸದ್ಯ ಪ್ರಯಾಣಿಕರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಇವತ್ತಿನಿಂದ ಇಲ್ಲಿ ಮೆಟ್ರೋ ದರ ಜಾಸ್ತಿ ಆಗ್ತಾ ಇದೆ, ಏನು ಹೇಳ್ತೀರಿ ಸರ್? ಮಲಯಾಳಂ. ಸೊ ಇವ್ರಿಗೆ ಕನ್ನಡ ಬರಲ್ಲ, ಸೊ ಈ ಕಡೆ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಯಾವ ರೀತಿ ಅಂದರೆ
ಇಲ್ಲಿ ಮೆಟ್ರೋ ದರ ಇಲ್ಲಿ ಜಾಸ್ತಿ ಆಗಿರೋ ಹಿನ್ನೆಲೆ ಎಲ್ಲರೂ ಕೂಡ ಅಂದರೆ ಇಲ್ಲಿ ಒಂದು ರೇಟ್ ಜಾಸ್ತಿ ಆಗಿದೆ ಅನ್ನೋ ಮಾತುಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಕಡೆ ಕೂಡ ಗಮನಿಸ್ಬೋದು, ಇನ್ನೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬರ್ತಾ ಇದ್ದಾರೆ. ಸರ್, ಮೆಟ್ರೋ ದರ ಇಲ್ಲಿ ಜಾಸ್ತಿ ಆಗಿದೆ, ಸೊ ಏನು ಹೇಳ್ತೀರಿ? ಸೊ ಇಲ್ಲಿ ಯಾರೂ ಕೂಡ ಅದ್ರ ಬಗ್ಗೆ ಮಾತನಾಡೋದಕ್ಕೆ ರೆಡಿ ಆಗ್ತಾ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಪ್ರಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.